ಈ ಇಡ್ಲಿ ಮಾಡಿದ ದಿವಸ ಮನೆಯಲ್ಲಿ ಇಷ್ಟು ಜನ ಇದ್ದಾರೆ, ಇವರು ಇಷ್ಟಿಷ್ಟೇ ಇಡ್ಲಿ ತಿಂತಾರೆ ಅಂತ ಲೆಕ್ಕ ಮಾಡಿ ಮಾಡೋಕ್ಕಂತೂ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಹಾಗೆ ಎಷ್ಟೇ ನಾವು ಕಮ್ಮಿ ಮಾಡ್ತೀನಿ ಅಂದರೂ ಒಂದು 5ರಿಂದ 10 ಇಡ್ಲಿ ಅಂತೂ ಒಂದು ಸಾರಿ ಇಡ್ಲಿ ಮಾಡಿದವಾಗ ಉಳಿದೇ ಇರುತ್ತೆ. ನೆಕ್ಸ್ಟ್ ಡೇ ಅದನ್ನು ತಿನ್ನೋಕ್ಕೆ ಮತ್ತೆ ಬೇಜಾರು. ಹಾಗಾಗಿ ನಾನಿವತ್ತು ಉಳಿದಿರುವ ಇಡ್ಲಿಯಿಂದ ಒಂದು ಹೆಲ್ದಿ ವೇಯಲ್ಲಿ ಇಡ್ಲಿ ಕಟ್ಲೆಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಬ್ರೇಕ್ಫಾಸ್ಟ್ ಆಗಿ ಕೂಡ ಯೂಸ್ ಮಾಡ್ಬೋದು, ನೀವು ಸ್ನ್ಯಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ, ನಮ್ಮ ಮನೆಗೆ ಸ್ವಾಗತ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು ಒಂದು 2 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೀನ್ಸನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ತರಕಾರಿಗಳನ್ನು ಆದಷ್ಟು ಸಣ್ಣದಾಗಿ ಹಚ್ಕೊಳ್ಳಿ, ಕುಕ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ 1 ಆಲೂಗಡ್ಡೆಯನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟನೋ ಎಲ್ಲ ತರಕಾರಿನೂ ನೀವು ಇದೇ ಥರ ಸಣ್ಣದಾಗಿ ಹಚ್ಚಿ ಬಳಸ್ಬೋದು. ಇಲ್ಲಿ ಒಂದು 6 ಇಡ್ಲಿ ಇದೆ. ಇದನ್ನು ಕೈಯಲ್ಲೇ ನೀವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ನಂತರ ಇಲ್ಲಿ ಒಂದು ಕಡಾಯಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ, ಜೀರಿಗೆ ಸಿಡಿತಾ ಇದ್ದಂಗೆ ಈರುಳ್ಳಿ ಒಂದನ್ನು ಬಿಟ್ಟು ಕ್ಯಾರೆಟು ತುರಿ, ಬೀನ್ಸ್ ಹಾಗೂ ಆಲೂಗಡ್ಡೆಯನ್ನು ಹಾಕ್ಕೊಂಡ್ಬಿಟ್ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಹುರಿರಿ. ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹಚ್ಚಿರೋದ್ರಿಂದ ಹೀಗೆ ಒಂದು 5 ನಿಮಿಷ ಹುರಿಯುವಾಗಲೇ ಅದು ಒಂದು 50% ಅಷ್ಟು ಕುಕ್ ಆಗಿರುತ್ತೆ. ನಂತರ ಇದಕ್ಕೆ 1 ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಚ್ಚಿಟ್ಕೊಂಡಿರುವ ಈರುಳ್ಳಿಯನ್ನು ಕೂಡ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗೋ ತನಕ ಮತ್ತೆ ಒಂದು 2ರಿಂದ 3 ನಿಮಿಷ ಹುರ್ಕೊಳ್ಳಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಎಲ್ಲ ಕಡಿಮೆ ಆಗ್ತಿದ್ದಂಗೆ ಈಗ ಇದಕ್ಕೆ ಫ್ಲೇಮ್ನ ಸ್ಲೋವಲ್ಲಿ ಇಟ್ಕೊಂಡು ಕೆಲವೊಂದು ಮಸಾಲ ಪದಾರ್ಥಗಳನ್ನು ಸೇರಿಸಬೇಕು. ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಇಡ್ಲಿಗೂ ಉಪ್ಪನ್ನು ಹಾಕಿರ್ತೀವಿ, ಹಾಗಾಗಿ ಈ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ. ಖಾರಕ್ಕೆ 1 ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ದೊಡ್ಡ ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಹಾಕಿಬಿಟ್ಟು ಚೆನ್ನಾಗಿ 1-2 ನಿಮಿಷ ಮತ್ತೆ ಮಿಕ್ಸ್ ಮಾಡಿ ಕುಕ್ ಮಾಡಿ ಈ ಮಸಾಲ ಪೌಡರ್ ಜೊತೆ. ಇಲ್ಲಿ ತರಕಾರಿಗಳೆಲ್ಲ ಪೂರ್ತಿ ಮೆತ್ತಗಾಗಬೇಕಂತ ಏನಿಲ್ಲ, ಒಂದು 70 to 80% ಕುಕ್ ಆದರೆ ಸಾಕಾಗುತ್ತೆ. ಸ್ವಲ್ಪ ಕ್ರಂಚಿಯಾಗಿದ್ರೂ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ಇಡ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸಬೇಕು. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಕೈಯಲ್ಲೇ ಸ್ವಲ್ಪ ಕಿವುಚಿ ನಾವು ಇದನ್ನು ಕಲಿಸ್ಬೇಕು. ಈ ತರಕಾರಿಗಳೆಲ್ಲ ಇಡ್ಲಿ ಜೊತೆ ಸರಿಯಾಗಿ ಹೊಂದ್ಕೊಂಡ್ಬಿಟ್ಟು ನಮಗೆ ಇದನ್ನು ಒಂದು ಹೋಲ್ಡ್ ಶೇಪ್ಗೆ ಮಾಡೋಕ್ಕೆ ಬರಬೇಕು. ಆ ಥರ ಡಫ್ ಬೇಕಾಗುತ್ತೆ. ನಿಮಗೆ ಯಾವ ಶೇಪ್ದು ಕಟ್ಲೆಟ್ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನ ತೊಗೊಂಡು ಇದನ್ನು ಸ್ವಲ್ಪ ಫ್ಲ್ಯಾಟ್ ಮಾಡಿದರೆ ಆಯಿತು. ಈ ಸೈಡ್ಗಳೆಲ್ಲ ಸ್ವಲ್ಪ ಒಡಿತಾ ಇದ್ದರೆ ಅದನ್ನು ಅಲ್ಲೇ ಫಿಂಗರಲ್ಲಿ ಸ್ವಲ್ಪ ಒತ್ಕೊಂಡ್ಬಿಟ್ಟು ಕರೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಒಂದ್ಸರಿ ಪೂರ್ತಿಯಾಗಿ ಎಲ್ಲ ಟಿಕ್ಕಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೊಂದು ಬ್ಯಾಟರನ್ನು ರೆಡಿ ಮಾಡಬೇಕು. ಬ್ಯಾಟರ್ಗೆ ಇಲ್ಲೊಂದು 2 ಚಮಚದಷ್ಟು ಮೈದಾ ಹಿಟ್ಟು ಹಾಗೆ ಒಂದು 3 ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕಿ ಅದಕ್ಕೆ ಒಂದು 1/4 ಚಮಚದಷ್ಟು ಉಪ್ಪನ್ನು ಸೇರಿಸಿ ಈ ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ತೆಳ್ಳಗೆ ನಾವು ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ನಾವು ಏನು ಟಿಕ್ಕಿಗಳನ್ನು ಮಾಡಿ ಇಟ್ಕೊಂಡಿದ್ದೀವಿ ಆ ಟಿಕ್ಕಿಗಳನ್ನು ಇದರಲ್ಲಿ ಡಿಪ್ ಮಾಡಿ ನೆಕ್ಸ್ಟ್ ಚಿರೋಟಿ ರವೆ ತಗೊಂಡು ಅದರಲ್ಲಿ ಇದನ್ನು ಡಿಪ್ ಮಾಡಬೇಕು. ನೀವು ಚಿರೋಟಿ ರವೆ ಬದಲಾಗಿ ಈ ಬ್ರೆಡ್ ಕ್ರಮ್ಸನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ಬ್ಯಾಟರ್ಗೆ ಖಾರ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕೋಬೋದು. ನಾನಿಲ್ಲಿ ಪ್ಯಾನ್ ಬಿಸಿಗಿಡ್ತೀನಿ. 1-2 ಚಮಚ ಎಣ್ಣೆ ಹಾಕಿದ್ದೀನಿ. ನೋಡಿ, ಇಲ್ಲಿ ಮಾಡಿರುವ ಟಿಕ್ಕಿನ ತೊಗೊಂಡು ಈ ಬ್ಯಾಟರಲ್ಲಿ ಸರಿಯಾಗಿ ಡಿಪ್ ಮಾಡಬೇಕು. ನೆಕ್ಸ್ಟು ಇದನ್ನು ಚಿರೋಟಿ ರವೆಯಿಂದ ಡಿಪ್ ಮಾಡಬೇಕು. ನಾವು ಈ ಚಿರೋಟಿ ರವೆ ಅಥವಾ ಬ್ರೆಡ್ ಕ್ರಮ್ಸ್ ಅಂಟ್ಕೊಳ್ಳಿ ಅಂತ ಈ ಬ್ಯಾಟರಲ್ಲಿ ಅದ್ದೋದು. ನಾನಿದನ್ನು ಪ್ಯಾನಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಇದನ್ನೇ ಕರೆಕ್ಟಾಗಿ ಡೀಪ್ ಫ್ರೈ ಮಾಡಿದರೆ ಎಣ್ಣೆಯಲ್ಲಿ ಕರೆದು ತೆಗೆದರೆ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತು ಡೀಪ್ ಫ್ರೈ ಮಾಡ್ತಾಯಿಲ್ಲ, ಪ್ಯಾನಲ್ಲೇ ಮಾಡ್ತಾಯಿದ್ದೀನಿ. ಪ್ಯಾನಲ್ಲಿ ಹಾಕಿರುವ ಎಣ್ಣೆ ಸರಿಯಾಗಿ ಕಾದ್ಮೇಲೆ ಕಟ್ಲೆಟನ್ನು ಹಾಕಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಡೀಪ್ ಫ್ರೈಯಲ್ಲಿ ಮಾಡೋದಾದರೆ ಇದು ಇನ್ನೂ ಚೆನ್ನಾಗಿ ಬೇಗ ಬೇಯುತ್ತೆ. ಇದರಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ನಾವು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಒಂದು 7ರಿಂದ 8 ನಿಮಿಷ ಇದನ್ನು ಹಾಗೆ ಬಿಡಬೇಕಾಗತ್ತೆ. ಒಂದು ಸರಿ ಮುಚ್ಚಿಟ್ಕೊಂಡು ಬೇಯಿಸ್ಬೋದು, ಆದರೆ ನೀವು ಒಂದು ಸರಿ ಟರ್ನ್ ಮಾಡಿದ್ಮೇಲೆ ಮತ್ತೆ ಮುಚ್ಚೋಕೆ ಹೋಗ್ಬೇಡಿ, ರೋಸ್ಟ್ ಆಗಲ್ಲ ಅದು. 2 ಕಡೆ ಒಂದು 7ರಿಂದ 8 ನಿಮಿಷ ಸಣ್ಣ ಉರಿಲಿ ಇಟ್ಕೊಂಡು ಬೇಯಿಸಿ ಮೇಲೆ ಹಾಕಿರುವ ರವೆ ಎಲ್ಲ ಗರ್ಗರಿ ಆದರೆ ಸಾಕು. ನೀವು ಇನ್ನೂ ಒಂದು 5 ನಿಮಿಷ ಜಾಸ್ತಿ ಬಿಟ್ಟರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಹೆಲ್ದಿ ವೇಯಲ್ಲಿ ಮಾಡೋದಕ್ಕೋಸ್ಕರ ನಾನು ಡೀಪ್ ಫ್ರೈನ ಅವಾಯ್ಡ್ ಮಾಡಿದ್ದೀನಿ. ಡೀಪ್ ಫ್ರೈಯಲ್ಲಿ ಮಾಡಿದರೂ ಕೂಡ ಈ ಕಟ್ಲೆಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ಚಟ್ನಿ, ಟೊಮೆಟೊ ಕೆಚಪ್ ಯಾವುದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು. ಮಕ್ಕಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ನಿಮ್ಮನೇನಾದರೂ ಇಡ್ಲಿ ಉಳಿದಿದ್ರೆ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ಚಾನೆಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.